ಅಕ್ಕ ನವ್ಯ ನಿಲ್ಸಿ ಅಕ್ಕ ನಿಲ್ಸಿ ಮೇಡಮ್ ನೋಡಿದ್ರೆ ನಮ್ ಕತೆ ಅಷ್ಟೇ. ಮದ್ವೆ ಅಂದ್ರೆ ಅಷ್ಟೊಂದ್ ಸಂತೋಷನಾ ನವ್ಯ ನಿನಗೆ? ಮಾಮೂಲಿ ಸಂತೋಷ ಅಲ್ಲ ಮ್ಯಾಗಿ, ಎಲ್ರಿಗೂ ಮದ್ವೆ. ಆದ್ರೆ ನನಗ್ ಮಾತ್ರ ಫ್ರೀಡಮ್. ಪಂಜರದಿಂದ ಒಂದ್ ಹಕ್ಕಿ ಬಿಡುಗಡೆ ಆದಷ್ಟು ಫ್ರೀಡಮ್. ಈ ಓದೋಗಳಿರಲ್ಲ, ಈ ಕೋರ್ಸ್ಗಳಿರಲ್ಲ, ಏನೂ ಇರಲ್ಲ. ಕರೆಕ್ಟ್ ಆಗಿ ಹೇಳ್ದೆ ನವ್ಯ. ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೋಗ್ಬಿಟ್ರೆ ಅಲ್ಲಿ ನೀನ್ ಹೇಗಿದ್ರು ಏನ್ ಮಾಡಿದ್ರು ಯಾರು ಕೇಳಲ್ಲ. ಮೇಡಮ್ಗಳು ಇರೋದಿಲ್ಲ. ಹಲೋ ಹಲೋ ಹಲೋ, ಏನು ನಿಮ್ಗೇನೆ ಫ್ರೀಡಮ್ ಸಿಕ್ಕಿರೋ ಹಾಗೆ ಫೀಲ್ ಮಾಡ್ತಿದ್ದೀರಾ? ನಿಮ್ ಲೈಫ್ ಮಾತ್ರ ಇಲ್ಲೇ ಮೇಡಮ್ ಹಿಂದೆ ಫೈಲ್ಸ್ ಹಿಡ್ಕೊಂಡು ಆ ಬ್ರಾಂಚು ಈ ಬ್ರಾಂಚು ಅಂತ ತಿರುಗಾಡ್ತಾನೆ ಇರ್ಬೇಕು. ಅಬ್ಬಬ್ಬಬ್ಬಬ್ಬಬ್ಬಾ, ಯಾಕ್ ನವ್ಯ ಸುಮ್ನೆ ನೆನ್ಪ್ ಮಾಡಿ ನನ್ನ ಸಾಯಿಸ್ತ್ಯಾ? ನಿಂಗೆ ಮದ್ವೆ ಆದ್ರೆ ಫ್ರೀಡಮ್ ಸಿಗತ್ತೆ, ಆದ್ರೆ ನನ್ಗೆ ನಮ್ಮಮ್ಮ ಮಾಡ್ಸಿರೋ ಒಡವೆ ಹಾಕೊಳ್ಳೋ ಅವಕಾಶ ಸಿಗತ್ತೆ. ಎಷ್ಟು ಒಡವೆಗಳು ಬೀರುವಲ್ಲಿ ಲಾಕರ್ ಅಲ್ಲಿ ಇಟ್ಕೊಂಡು ಪ್ರತಿದಿನ ನೋಡ್ಕೊಳ್ಳೋದನ್ನ ಬಿಟ್ಟು ಒಂದು ದಿನ ಆದ್ರೂ ಹಾಕೊಳ್ಳೋ ಅವಕಾಶ ಸಿಕ್ಕಿದ್ಯಾ? ಅದೇ ನವ್ಯಗ್ ಮದ್ವೆ ಆದ್ರೆ ಮದ್ವೆ ಡಿಸ್ಕಷನ್, ನಿಶ್ಚಿತಾರ್ಥ, ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಮದ್ವೆ ಮುಗಿಯೋವರೆಗೂ ದಿನ ಬಿಟ್ಟು ದಿನ ಚೇಂಜ್ ಮಾಡ್ಕೊಂಡು ಒಡವೆ ಹಾಕೊಳ್ಳೋ ಅವಕಾಶ ಸಿಗತ್ತೆ. ಅದಕ್ಕೆ ಬೇಗ ನಿನ್ಗೆ ಮದ್ವೆ ಆಗ್ಬೇಕು, ನನ್ ಒಡವೆ ಆಸೆ ಎಲ್ಲ ತೀರ್ ಹೋಗ್ಬೇಕು. ಏನೇನೇನೇನೇನು? ನೀನ್ ಒಡವೆ ಹಾಕೊಂಡು ನಿನ್ನ ಆಸೆ ತೀರ್ಸ್ಕೊಳ್ಳೋದಕ್ಕೆ ನವ್ಯಾಗ್ ಮದ್ವೆ ಆಗ್ಬೇಕು ಅಂತ ಹೇಳ್ತಿದ್ಯಾ? ಈಗಂತೂ ಒಡವೆ ಹಾಕೊಳ್ಳೋದಕ್ಕೆ ಬೇರೆ ಚಾನ್ಸ್ ಇಲ್ಲ ಅಲ್ವಾ? ಹಾ, ಮದ್ವೆ ಅಂದ್ರೆ ನೆನ್ಪಾಯ್ತು. ಹೊಸ ಮೇಕಪ್ ಕಿಟ್ ತಗೋಬೇಕು, ನ್ಯೂ ಡಿಸೈನರ್ ಸ್ಯಾರೀಸ್ ಬಂದಿದ್ಯಂತೆ. ಕಬೋರ್ಡ್ ಪೂರ್ತಿ ಖಾಲಿ ಮಾಡಿ ಹೊಸ ಸೀರೆಗಳನ್ನ ತುಂಬಿಸ್ಬೇಕು. ನವ್ಯ, ಈ ಸಲ ನಾವಿಬ್ರು ಪ್ಲಾಟಿನಂ ಜ್ಯುವೆಲ್ರಿ ತಗೊಳ್ಳೋಣ. ವಿ ವಿಲ್ ಆರ್ಡರ್ ದ ಸೇಮ್ ಡಿಸೈನ್, ಓಕೆ? ಚೆನ್ನಾಗಿದೆ ಅಕ್ಕ. ಅವಾಗ ಮದ್ವೆ ಹುಡ್ಗಿ ನೀನಾ ನವ್ಯಾನ ಅಂತ ಜನರು ಕನ್ಫ್ಯೂಸ್ ಆಗೋಗ್ತಾರೆ. ಆದ್ರೆ ಆಗ್ಲಿ, ನನ್ನ ಮದ್ವೆ ಹುಡ್ಗಿ ಅನ್ಕೊಂಡ್ರು ಪರವಾಗಿಲ್ಲ. ಬೇಕು ಅಂದ್ರೆ ನಿನ್ ಭಾವನ್ ಕೈಲಿ ಮತ್ತೆ ತಾಳಿ ಕಟ್ಟಿಸ್ಕೊತೀನಿ. ಆದ್ರೆ ಈ ಸಲ ನಾನು ಮೈ ತುಂಬಾ ಒಡವೆ ಹಾಕೊಳ್ದೆ ಮಾತ್ರ ಇರೋದಿಲ್ಲ. ನಾವೇನ್ ಅನ್ಕೋತೀವೋ ಅದೇ ಮನ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ. ಒಂದ್ಸಲ ವರ್ಷೆ ಅನ್ಕೊಂಡ್ರೆ ಅದೇ ವರ್ಷೆ ಆಗೋಗುತ್ತೆ. ನಾನು ಚಿನ್ನಿಗೆ ಭಾವ ಅಂತ ನೀನ್ ಕೆಲ್ಸ ಮಾಡಪ್ಪ. ಥ್ಯಾಂಕ್ ಯು ದೊಡ್ಡತ್ತೆ. ದೊಡ್ಡತ್ತೆ, ನೀವ್ ನಮ್ ಚಿನ್ನಿಗೆ ದೊಡ್ಡಮ್ಮ ಆದ್ರೆ ನನಗ್ ದೊಡ್ಡತ್ತೆನೆ ತಾನೆ. ನಿಮ್ಮ ಅತ್ತೆಯಿಂದ ಯಾವ ರೀತಿ ಬದುಕಬಾರ್ದು ಅನ್ನೋದು ಗೊತ್ತಾಯ್ತು. ಈಗ ಹೋದ್ರಲ್ಲ ನಮ್ಮ ದೊಡ್ಡತೆಯಿಂದ ಮನುಷ್ಯ ಹೇಗೆ ಬದುಕಬೇಕು ಅಂತ ಗೊತ್ತಾಯ್ತು. ಅಂದ್ರೆ ನೀನೇ ಸಮಾಧಾನ ಮಾಡಬೇಕು. ನೀನೇ ಅವಳನ್ನ ತಾಯಿಯಾಗಿ ನೋಡ್ಕೋಬೇಕು. ನೋಡ್ಕೋತೀಯ ಅಲ್ವಮ್ಮ? ನೋಡ್ಕೊಳ್ತೀನಮ್ಮ. ಅಮ್ಮ, ನೀನ್ ದೂರ ಹೋಗಿ ತಂಗಿಗೆ ನನ್ನ ಅಮ್ಮನ್ ಮಾಡ್ದೆ. ಆದ್ರೆ ನಂಗೂ ಅಮ್ಮ ಬೇಕು ಅನ್ನೋ ವಿಷಯ ಮರ್ತ್ಬಿಟ್ಟೆ. ಒಂದ್ ಹೆಣ್ಮಗುಗೆ ಅಮ್ಮ ಇಲ್ದಿದ್ರೆ ಎಷ್ಟು ಕಷ್ಟನೋ. ಅಮ್ಮ
ಅಮ್ಮನಾಗಿರೋದ್ ಕೂಡ ಅಷ್ಟೇ ಕಷ್ಟ ಅಂತ ಅನ್ನಿಸ್ತಿದೆ. ಚಿನ್ನಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಧೈರ್ಯದ ಜೊತೆ ಆ ಶಕ್ತಿ ಕೂಡ ನನಗ್ ಕೊಡಮ್ಮ. ಇವತ್ತು ನೀನು ಅಪ್ಪ ಇದ್ದಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು, ಚಿನ್ನಿಗ್ ಶಾಸ್ತ್ರ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಏನಪ್ಪ ಇದು, ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀರಾ? ಅಂದ್ರೆ ನಿಜವಾಗ್ಲೂ ಹೋಗ್ತಾ ಇದ್ದೀರಾ? ಹೋಗ್ಲೇಬೇಕು ತೇಜ. ಯಾವತ್ತೂ ನನ್ನ ನೆರಳು ಕೂಡ ಅವ್ರ ಮೇಲೆ ಬೀಳ್ಬಾರ್ದು ಅಂತ ನನ್ನ ಸ್ನೇಹಿತ ಹೇಳಿರೋ ಒಂದೇ ಒಂದು ಮಾತು ಇಷ್ಟು ವರ್ಷ ನನ್ನ ತಡೀತು ಅಷ್ಟೇ. ಇಲ್ಲದೆ ಇದ್ರೆ ಯಾವತ್ತೂ ನಾನು ಹೋಗ್ಬೇಕಾಗಿತ್ತು. ಅವ್ರು ಬೇಕು ಬೇಡನ ನೋಡ್ಬೇಕಾಗಿತ್ತು. ನೀವು ಹೇಳಿದ ನಿಜಾನೇ ಅಪ್ಪ. ಆದರೂ ಈಗಲೇ ಇಷ್ಟು ಅರ್ಜೆಂಟಾಗಿ ಈಗಿಂದೀಗಲೇ ಹೋಗ್ಬೇಕಾ ನೀವು? ಈಗಾಗಲೇ ತುಂಬಾನೇ ತಡ ಆಗಿದೆ ತೇಜ. ಆದ್ರೆ ಅವನೇನೋ ಕೋಪದಲ್ಲಿ ನನ್ನ ನೆರಳು ಕೂಡ ಅವ್ರ ಮೇಲೆ ಬೀಳ್ಬಾರ್ದು ಅಂದಿದ್ದ ಅನ್ಕೋ. ಆದ್ರೂ ನಾನ್ಯಾಕೆ ಇಷ್ಟು ವರ್ಷ ಅದನ್ನ ಮೀರ್ದೆ ಮೌನವಾಗಿದ್ಬಿಟ್ಟೆ ಹೇಳು? ಇಷ್ಟು ವರ್ಷ ನನ್ನಿಂದ ಅವ್ರ ಕುಟುಂಬಕ್ಕೆ ಅನ್ಯಾಯ ಆಯ್ತು ಅನ್ನೋ ನೋವಿಂದ ನಾನು ಸುಮ್ಮನಿದ್ಬಿಟ್ರೆ ಅವ್ರ ಮಕ್ಕಳನ್ನ ನೋಡೋ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದನ್ನ ನಾನು ಯಾಕೆ ಯೋಚನೆ ಮಾಡ್ಲಿಲ್ವೋ ನನ್ಗೀಗ್ಲೂ ಅರ್ಥ ಆಗ್ತಿಲ್ಲ. ಇಬ್ರು ಹೆಣ್ಮಕ್ಳು ತೇಜ. ದೊಡ್ಡ ಹುಡುಗಿ ಸರ್ಸು. ಅವಳು ಆಟ ಆಡೋ ವಯಸ್ಸಲ್ಲಿ ಮಡ್ಲಲ್ಲಿ ಒಂದು ಚಿಕ್ಕ ತಂಗಿ. ಅವರಿಬ್ರು ಈಗ ಹೇಗಿದ್ದಾರೋ ಅನ್ನೋದು ಗೊತ್ತಿಲ್ಲ. ಸರ್ಸುಗೆ ಮದುವೆ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅದಾ ಈಗ ಆ ವಿಷಯ ತಿಳ್ಕೊಳಕ್ ನೀವು ಹೋಗ್ತಿರೋದಾದ್ರೆ ಇಷ್ಟು ಅರ್ಜೆಂಟಾಗಿ ಹೋಗೋ ಅಗತ್ಯ ಇಲ್ಲಪ್ಪ. ಸರ್ಸುಗಿನ್ನ ಮದುವೆನೇ ಆಗಿಲ್ಲ. ಸರ್ಸುಗಿನ್ನೂ ಮದುವೆನೇ ಆಗಿಲ್ವಾ? ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದೆಯಲ್ಲ, ನಿನಗೆ ಹೇಗೆ ಗೊತ್ತು? ಅಂದ್ರೆ ಅವಳ ಅಪ್ಪನೂ ಇಲ್ಲ, ಅತ್ತೆ ಮಾವ ಹೇಗೆ ನೋಡ್ಕೊತಿದಾರೋ ಗೊತ್ತಿಲ್ಲ ಅಂತ ನೀವೇ ಹೇಳಿದ್ರಲ್ಲಪ್ಪ. ಇಬ್ಬರು ಹೆಣ್ಮಕ್ಳನ್ನ ಸರಿಯಾಗಿ ಬೆಳೆಸೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟು ಬೇಗ ಮದುವೆ ಮಾಡೋ ಅವಕಾಶ ಖಂಡಿತ ಇರಲ್ಲಪ್ಪ. ಅದೇ ಕಾಣೋ ನನ್ನ ನೋವು. ಅದಕ್ಕೆ ಇಷ್ಟು ಅರ್ಜೆಂಟ್ ಮಾಡ್ತಾ ಇದ್ದೀನಿ. ತಕ್ಷಣ ಹೋಗಿ ಅವರನ್ನು ನೋಡಬೇಕು, ಅವ್ರ ಪರಿಸ್ಥಿತಿ ಏನು ಅಂತ ತಿಳ್ಕೋಬೇಕು. ನಾನೇ ನನ್ನ ಕೈಯಾರೆ ಅವ್ರ ಮದುವೆನ ಮಾಡಬೇಕು. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಣೋ. ನಿಜಾನೇ ಅಪ್ಪ. ಆದ್ರೆ ಏನೋ ಅವ್ರನ್ನ ನೋಡ್ಕೊಂಡು ಬರೋ ಅಗತ್ಯ ಇಲ್ಲ, ಹೋಗ್ಬಾರ್ದು ಅಂತ ನಿಮ್ಮಮ್ಮ ಹೇಳ್ ಕಳಿಸಿದಾಳ? ಅಯ್ಯೋ ಹಾಗೇನಿಲ್ಲಪ್ಪ. ನೀವು ಸರ್ಸು ಬಗ್ಗೆ ಯೋಚನೆ ಮಾಡೋದು ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಿದೆ. ನಿಮ್ಗಿರೋ ಇಂಥ ಒಳ್ಳೆ ಮನಸ್ಸು ಎಷ್ಟು ಜನಕ್ಕಿರುತ್ತೆ ಹೇಳಿ? ನೀವು ಅನ್ಕೊಂಡ ಹಾಗೆ ಹೋಗಿ ಬನ್ನಿ, ನಿಮ್ಗೆ ಇಷ್ಟ ಬಂದ ಹಾಗೆ ನೀವು ಮಾಡಿ. ಆದ್ರೆ ನವ್ಯ ಮದುವೆ ಮಾತುಕತೆ ಮುಗಿದ ಮೇಲೆ ಹೊರಡಿಯಪ್ಪ. ನೀವಿಲ್ದೆ ಆ ಮಾತುಕತೆ ಅಂದ್ರೆ ಚೆನ್ನಾಗಿರಲ್ಲಪ್ಪ. ಬಂದವರು ನಿಮ್ಮ ಬಗ್ಗೆ ಕೇಳಿದ್ರೆ ಏನು ಹೇಳಬೇಕು ಗೊತ್ತಾಗದೆ ಎಲ್ರ ಮುಂದೆ ಅಮ್ಮ ತಲೆ ತೆಗ್ಸೋ ಹಾಗಾಗತ್ತೆ ಅಪ್ಪ. ನನ್ನ ನೋವು ಅದೇ. ಅಷ್ಟು ಬಿಟ್ರೆ ಸರ್ಸು ಬಗ್ಗೆ ಯೋಚನೆ ಮಾಡಬಾರ್ದು ಅಂತಲ್ಲ. ಹೋಗ್ಲಿ, ನಿಮ್ಗೆ ಅಷ್ಟು ಹೋಗ್ಲೇಬೇಕು ಅಂತಿದ್ರೆ ನವ್ಯ ಮದುವೆ ಮಾತುಕತೆ ಮುಗಿದ್ಮೇಲೆ ತಕ್ಷಣನೇ ಹೊರಟ್ಬಿಡಿ. ಸರ್ಸುಗೆ ಒಂದೊಳ್ಳೆ ಸಂಬಂಧನ ನೋಡಿ ನವ್ಯ ಮದುವೆ ಜೊತೆಗೇನೆ ಸರ್ಸು ಮದುವೆ ಕೂಡ ಒಟ್ಟಿಗೆ ಮಾಡೋಣ. ಅದಾಗದೇ ಇದ್ರೆ ಮೊದಲು ಸರ್ಸು ಮದುವೆನ ಮಾಡಿ ಆಮೇಲೆ ನವ್ಯ ಮದುವೆ ಮಾಡೋಣ. ಮದುವೆ ಮಾತುಕತೆಗೆ ಮಾತ್ರ ಇಲ್ಲೇ ಇರಿಯಪ್ಪ ಪ್ಲೀಸ್. ಸರಿ, ನವ್ಯ ಮದುವೆ ವಿಷಯ ಮಾತಾಡೋದ್ರಲ್ಲಿ ಒಂದ್ಸಾರಿ ಸರ್ಸುನ ನೋಡ್ಕೊಂಡು ಬರೋಣ ಅನ್ಕೊಂಡಿದ್ದೆ. ಆದ್ರೆ ನೀವಿಷ್ಟು ಗಾಬರಿಯಾಗಿದ್ದೀರಲ್ಲ ಅಂತ ಇಷ್ಟೇ ದಿನ ಕಾದವನಿಗೆ ಇನ್ನು 4 ದಿನ ಕಾಯೋಕ್ಕಾಗೋದಿಲ್ವಾ? ನವ್ಯ ಮದುವೆ ಮಾತುಕತೆ ಮುಗಿದ್ಮೇಲೆ ಹೋಗ್ತೀನಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಗಾಡ್. ನಡಿ ಊಟ ಮಾಡೋಣ. ರಾಹುಲ್ ಅವರೇ, ಹಾ, ಅಯ್ಯೋ ಊರವರೆಲ್ಲ ಮನೆಗೆ ಹೊಟ್ಟೋದ್ರಲ್ಲ. ಊರವರೆಲ್ಲ ಯಾಕೆ? ಇದು ಊರವ್ರಿಗೆಲ್ಲ ಸಾಕಾಗೋ ಅಷ್ಟಿಲ್ವಾ? ಹಾ, ಇದು ನಮ್ಮ 3 ಜನಕ್ಕೆ. ನಾವೇ ಇದನ್ನ ತಿಂದು ಖಾಲಿ ಮಾಡ್ಬೇಕು. ಬಾ, ಒಳಗೆ ಹೋಗಿ ತಿನ್ನೋಣ. ಹೊಟ್ಟೆ ಹಸುವಾಗ್ತಿದೆ. ಬಾ ಬಾ. ಸರ್ಸು, ಹೋಗಿ ಚಾಪೆ ಮತ್ತೆ ತಟ್ಟೆಗಳು ತಗೊಂಡ.
ಏಯ್ ಇದೇನ್ 2 ತಟ್ಟೆ ತಂದಿದ್ಯಾ? ಮತ್ತೆ ಚಿನ್ನಿಗೆ? ಒಂದು ಚಿನ್ನಿಗೆ. ಹಾ? ಅವಳಿಗೆ ತಿನ್ಸಾದ್ಮೇಲೆ ನಾನ್ ತಿಂತೀನಿ. ಆ ತಟ್ಟೆ ಕೊಡಿಲಿ. ಇಷ್ಟೊಂದು ಕರೀಸ್ ಇದೆಯಲ್ಲ, ಅದನ್ನೇ ಯಾಕೆ ಹಾಕೋತಾ ಇದೀಯಾ? ತಗೋ ಇದನ್ನ. ಅದೆಲ್ಲ ಬೇಡ ಬಿಡಿ. ಈ ಕರೀಸ್ ತುಂಬಾ ಚೆನ್ನಾಗಿರುತ್ತೆ, ತಗೋ. ಬೇಡ ಅಂತಿದ್ದೀನಲ್ಲ. ಅಯ್ಯೋ ಹಾಕೋ ಸರ್ಸು. ಬೇಡ ಹಾಕೋ ಅಂತ ಹೇಳಿಲ್ವಾ? ಅವಳಿಗೀಗ ಖಾರ ತಿನ್ನಿಸ್ಬಾರ್ದು. ನಿಮ್ಗೇನ್ ಗೊತ್ತು? ಒಳಗಡೆಯಿಂದ ಒರಿಜಿನಲ್ ಸರ್ಸು ನಿಧಾನಕ್ಕೆ ಹೊರಗಡೆ ಬರ್ತಿರೋ ಹಾಗಿದೆ. ಅದು ನಿಮ್ಗೆ ಹೇಗೆ ಹೇಳ್ಬೇಕೋ ಗೊತ್ತಾಗ್ದೆ ಒತ್ತಾಯ ಮಾಡಿದ್ರಲ್ಲ, ನೀವ್ ಕೇಳಲೇ ಇಲ್ಲ. ನೀನು ಒಬಿಡಿಯಂಟ್ ಆಗಿದ್ರೆ ನಿನಗದು ಸೂಟೇ ಆಗೋದಿಲ್ಲ. ಹಾಗಾಗಿ ಈ ಥರ ಇದ್ರೆ ಒರಿಜಿನಲ್ ಸರ್ಸು ಜೊತೆ ಮಾತಾಡ್ತಿರೋ ಹಾಗಿರುತ್ತೆ. ಚಿನ್ನಿಗೀಗ ಖಾರ ಕೊಡಬಾರ್ದು ಅಂತ ದೊಡ್ಡಮ್ಮ ಹೇಳಿದ್ದಾರೆ. ಓಹೋ, ಲೇಡೀಸ್ಗೆ ಎಷ್ಟು ಕಷ್ಟ ಅಲ್ವಾ? ಹೆಣ್ಮಕ್ಳಿಗೆ ಅಂತ ಹುಟ್ಟಿದಾಗ್ಲಿಂದ ಎಷ್ಟು ಫಂಕ್ಷನ್ಸ್ ಇರುತ್ತೆ. ನಮ್ಮಂಥ ಗಂಡ್ಮಕ್ಳಿಗೆ ಯಾಕೆ ಇರಲ್ಲ ಅನ್ಕೋತಾ ಇದ್ದೆ. ಆದ್ರೆ ಈಗ ಅದೆಲ್ಲ ಅರ್ಥ ಆಗ್ತಾ ಇದೆ. ಅದು ಫಂಕ್ಷನ್ಸ್ ಅಲ್ಲ, ನಿಮಗೆ ಬರೋ ಕಷ್ಟಗಳಿಗೆ ಗುರ್ತು ಅಂತ. ಹೌದು, ಹುಟ್ಟಾಗಿಂದ ಹಿಡಿದು ದೊಡ್ಡೋರಾದ್ಮೇಲೆ, ಮದ್ವೆ ಆಗಿ ಹುಟ್ಟಿದ ಮನೆ ಬಿಟ್ಟು ಹೋಗೋವಾಗ, ಗರ್ಭಿಣಿ ಆದಾಗ, ಹೆರಿಗೆ ಆದ್ಮೇಲೆ ಯಾವಾಗ್ಲೂ ನಮ್ಗಾಗೋ ಕಷ್ಟನ ಕಡಿಮೆ ಮಾಡೋದೇ ಇವೆಲ್ಲ. ಈ ಸರಸುಲಿ ಏನೋ ಇದೆ. ತುಂಬಾ ಓದ್ಕೊಂಡಿರೋರ್ಗಿಂತ ಮೀರಿದ್ದು ಇನ್ನೇನೋ ಇದೆ. ಏನದು? ಉಳ್ದಿದ್ದೆಲ್ಲ ಆಮೇಲೆ ಹೇಳ್ತೀನಿ. ಇದೊಂದು ತಿನ್ನು. ಇದೊಂದು ತಿನ್ನು, ಒಂದೇ ತುತ್ತು, ಸರಿನಾ? ಆಮೇಲೆ ನಿಂಗ್ ಕತೆ ಹೇಳ್ತೀನಲ್ವಾ? ಏನು ತಿನ್ನೋದ್ ಬಿಟ್ಟು ಇಲ್ಲಿ ಬಂದಿದ್ದೀರಾ? ನೋಡ್ತಾ ಇದ್ದೀನಿ. ಏನ್ ನೋಡ್ತಿದ್ದೀರಾ? ನಿನ್ನಲ್ಲಿರೋ ಸ್ಪೆಷಲ್ ಅಟ್ರಾಕ್ಷನ್ ಏನು ಅಂತ. ಅದನ್ ಬಿಡು, ಚಿನ್ನಿ ನಿಜವಾಗ್ಲೂ ಅದೃಷ್ಟವಂತೇನೆ. ಏನ್ ಅದೃಷ್ಟ? ಭೂಮಿಗೆ ಬರ್ತಿದ್ದ ಹಾಗೆ ಅಮ್ಮನ್ನ ಕಳ್ಕೊಂಡ್ಲು. ಅಪ್ಪನಿಂದನೂ ದೂರ ಆದ್ಲು. ಎಲ್ರಿಗೂ ಇರೋ ಬುದ್ಧಿವಂತಿಕೆನೂ ಕೊಡ್ದೆ ದೇವ್ರು ಕೂಡ ಅನ್ಯಾಯ ಮಾಡ್ದ. ಚಿನ್ನಿಗೆ ಅದೆಲ್ಲದರ ಬದಲಾಗಿ ಆ ದೇವ್ರು ನಿನ್ನನ್ನು ಕೊಟ್ಟಿದ್ದಾನೆ. ನಿನ್ನ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು. ಈಗಲೇ ಯಾವ ವಿಷಯನೂ ಹೇಳಲ್ಲ. ನನ್ನ ಕೈಗೆ ಆದಷ್ಟು ಬೇಗ ಪ್ರೂಫ್ ಸಿಗತ್ತೆ. ಆಗ ಎಲ್ಲ ಕೈಲಿ ಇಟ್ಕೊಂಡು ನಿನ್ನ ಹತ್ರ ಮಾತಾಡ್ತೀನಿ. ಈಗ ಬುಕ್ ಆಗ್ಬಿಟ್ನಲ್ಲಪ್ಪ ದೇವ್ರೆ, ಈಗ ನಾನು ಏನ್ ಮಾಡ್ಲಿ ತಂದೆ? ಹೋಗ್ಲಿ, ಗಂಡನೇ ಅಲ್ವಾ ಅಂತ ಕಾಲಿಗೆ ಬೀಳೋಣ ಅಂದ್ರೆ ಅದು ಮಾಡಕ್ಕಾಗಲ್ವಲ್ಲಪ್ಪ ದೇವ್ರೆ. ಹೌದು, ಇವನ್ಗೆ ನನ್ ಬಗ್ಗೆ ಏನ್ ಗೊತ್ತಾಗಿರ್ಬೋದು? ಇಲ್ಲ ಅಂದ್ರೆ ಸುಮ್ನೆ ನನಗ್ ರೇಗ್ಸಕ್ ಹಾಗೆ ಮಾಡ್ತಾವ್ನಾ?
ಇವತ್ತೇನಾದ್ರೂ ಮಾಡಿ ತಿಳ್ಕೋಬೇಕು, ಅವನ್ ಬಾಯಲ್ಲೇ ಹೇಳಿಸ್ಬೇಕು. ಇವಳೇನು ಆ ವಿಷಯದ ಬಗ್ಗೆ ಇನ್ನೂ ಟೆನ್ಷನ್ ಮಾಡ್ಕೊಂಡಿದ್ದಾಳ? ಅಲ್ಲ, ನಾನೇನೋ ಮಾತಿಗಂತ ಹೇಳಿದ್ರೆ ಇವಳ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅಂದ್ರೆ ಯಾರಿಗೂ ಗೊತ್ತಿಲ್ಲದಿರೋ ವಿಷಯ ಹೊರಗಡೆ ಗೊತ್ತಾಗ್ಬಾರ್ದು ಅನ್ನೋ ನಿಜ ಯಾವುದಾದ್ರೂ ಇದೆಯಾ? ಏನೋ ಒಂದು ಹೆದರ್ಕೋತಾ ಇದ್ದಾಳಲ್ಲ. ಸದ್ಯಕ್ಕೆ ಈ ಆಟ ಮುಂದುವರಿಲಿ. ಏನ್ರೀ? ನಿಮ್ಗೋಸ್ಕರನೇ ಎದುರು ನೋಡ್ತಿದ್ದೆ. ನೋಡ್ತಾ ಇದೆಯಲ್ಲ, ತುಂಬಾ ಟಯರ್ಡ್ ಆಗಿದ್ದೀನಿ, ನಿದ್ದೆ ಬರ್ತಾ ಇದೆ, ನೀನು ಮಲ್ಕೋಬೇಗ. ಏನ್ರಿ ಇಷ್ಟು ಬೇಗ ನಿದ್ದೆ ಮಾಡ್ಬೇಕೇನ್ರಿ? ನಿಮ್ ಹತ್ರ ಮಾತಾಡ್ಬೇಕು, ಎದ್ದೇಳ್ರಿ. ಏನದು ಹೇಳು. ನಿಮ್ಗೇನೋ ಗೊತ್ತು ಅಂತ ನನಗ್ ಟೆನ್ಷನ್ ಕೊಟ್ಟು ನೀವ್ ಹ್ಯಾಪಿಯಾಗಿ ನಿದ್ರೆ ಮಾಡಿದ್ರೆ ನನ್ ಪರಿಸ್ಥಿತಿ ಏನಾಗ್ಬೇಕು? ಎಲ್ಲಿಗ್ ಹೋಗಿದ್ರಿ? ಏನ್ ತಿಳ್ಕೊಂಡ್ರಿ? ಸ್ವಲ್ಪ ಹೇಳ್ರಿ. ಹೇಳು ಅಂತೀಯಾ? ಹಾ, ಹೇಳಲೇಬೇಕಾ? ಹೇಳಿ ಅಂತ ತಾನೇ ಕೇಳ್ತಿರೋದು. ಈ ಟೆನ್ಷನ್ ನನ್ ಕೈಲಿ ತಡಿಯಕ್ ಆಗ್ತಿಲ್ಲ ಕಣ್ರಿ, ಬೇಗ ಹೇಳ್ರಿ. ಸರಿ, ಮೊದಲು ನಾನ್ ಕೇಳೋದಕ್ಕೆ ನೀನ್ ಆನ್ಸರ್ ಮಾಡು, ಆಗ ನೀನ್ ಕೇಳಿದಕ್ಕೆ ನಾನ್ ಆನ್ಸರ್ ಮಾಡ್ತೀನಿ, ಸರಿನಾ? ಯಾವ ವಿಷಯ ಗೊತ್ತಾದ್ರೆ ಕಷ್ಟ ಅಂತ ನೀನ್ ಇಷ್ಟೊಂದು ಹೆದರ್ತಾ ಇರೋದು? ಅದು ನಮ್ ಫಸ್ಟ್. ಅಲ್ಲ, ನೀವೇ ನನ್ನ ಭಯ ಪಡಿಸಿ ತಿರ್ಗಾ ನಾನ್ ಯಾಕೆ ಹೆದರ್ತಿದ್ದೀನಿ ಅಂತ ನನ್ನೇ ಕೇಳ್ತೀರಲ್ರಿ. ನೀವೇ ಹೇಳ್ರಿ, ಈಗ ನನ್ ಬಗ್ಗೆ ನಿಮ್ಗೇನ್ ಗೊತ್ತಾಯ್ತು? ಸರಿ, ಇವೆರಡು ಬೆರಳಲ್ಲಿ ಒಂದು ಬೆರಳನ್ನ ಹಿಡ್ಕೋ. ಯಾಕೆ? ಹಿಡ್ಕೋ ಹೇಳ್ತೀನಿ. ಹಾ, ಮುಗ್ದೇ ಹೋಯ್ತು, ನಿನ್ ಚಾಪ್ಟರ್ ಕ್ಲೋಸ್. ಈ ವಿಷಯ ಮ್ಯಾಮ್ ಗೊತ್ತಾದ್ರೆ ನಿನ್ ಕಥೆ ಮುಗೀತು ವನಜ. ನಿನ್ನನ್ನು ಈಗ್ಲೇ ಮನೆಯಿಂದ ಆಚೆ ಕಳಿಸ್ತಾರೆ. ಮತ್ತೆ ಆ ಪಕ್ಕದ ಬೆಳ್ಳಿ ಹಿಡ್ಕೊಂಡಿದ್ದಿದ್ರೆ? ಮಾತೇ ಇಲ್ಲ, ಮಾತಾಡೋದು ಕೂಡ ಇಲ್ಲ. ಒಂದೇ ಶಾಟ್, ಡಿಶೂ. ಏನ್ ಗೊತ್ತಾಯ್ತು ಅದನ್ನ ಹೇಳ್ಬೇಕಂತೆ. ಮತ್ತೆ ಈ ಟಾಪಿಕ್ನ ಖಂಡಿತ ಎತ್ತಲ್ಲ ಇವರು. ಮುಗ್ದೋಯ್ತು. ಈ ಕಳ್ ಸರ್ಟಿಫಿಕೇಟ್ ಕಾರಣಕ್ಕೆ ನನ್ ಬದುಕು ಪೂರ್ತಿ ಹಾಳಾಗ್ ಹೋಯ್ತು. ಎಂತ ಕೆಲ್ಸ ಮಾಡ್ಬಿಟ್ಟಿಯ ನನ್ನಮ್ಮ. ನಿನಗೇನ್ ಅನ್ಯಾಯ ಮಾಡಿದ್ನೆ? ನನ್ ಲೈಫ್ ಜೊತೆ ಹೀಗ್ ಆಡ್ಬಿಟ್ಟಿಯಲ್ಲ. ಅಯ್ಯೋ ಸಾರಿ, ನಾನು ಟವಲ್ ಅನ್ಕೊಂಡ್ಬಿಟ್ಟಿದ್ದೆ. ಇದೇನಿದು ಕ್ಯಾರಿಯರ್ ಕೊಡ್ತಾ ಇದೆಯಾ? ನಾನು ಮಲ್ಗೋದೆಲ್ಲಿ? ನಿಮ್ ಮನೇಲಿ. ಅದ್ಯಾಕೆ? ದೊಡ್ಡತ್ತೆ ನನ್ನ ಇಲ್ಲೇ ಮಲ್ಗೋಕೆ ಹೇಳಿದ್ರಲ್ಲ. ಏನು ಪರವಾಗಿಲ್ಲ, ನಮ್ ಮನೇಲಿ ಏನೂ ಇಲ್ಲ ಅಂತ ಕಳ್ರಿಗೂ ಗೊತ್ತು. ನೀವ್ ಹೋಗಿ ನಿಮ್ ಮನೇಲಿ ಮಲ್ಕೊಳ್ಳಿ. ಅಷ್ಟೇ ಬಿಡು, ಕೆಲಸ ಮುಗೀತಲ್ಲ. ಈಗ ನಾನು ಎಲ್ಲಿದ್ರು ನಿನಗೇನಾಗಬೇಕು? ಸರಿ ಬಿಡು, ನಾನೇನಿದ್ರು ಹೊರಗ್ನವನೇ ತಾನೆ. ಅಯ್ಯೋ, ನಾನ್ ಹಾಗನ್ನಿಲ್ಲ ರಾಹುಲ್. ಮತ್ತೆ ಇಷ್ಟು ರಾತ್ರಿಲಿ ಬೀದಿಲಿ ನಾಯಿಗಳಿರುತ್ತೆ ಅಂತ ಗೊತ್ತಿದ್ರು ನನ್ನನ್ನು ಹೋಗು ಅಂತ ಹೇಳ್ತಾ ಇದೆಯಲ್ಲ.
ಕೊಡಿಲಿ. ಇನ್ನು ಈ ಕಡೆ ಬರೋದಿಲ್ಲ ಬಿಡು. ಅದೇನ್ ಹೀಗ್ ಮಾತಾಡಿದ್ರು? ನಾನ್ ಏನ್ ತಪ್ಪು ಹೇಳ್ದೆ? ಅಂಥದ್ದೇನ್ ತಪ್ಪು ಮಾತಾಡ್ದೆ ನಾನು? ರಾಹುಲ್ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಳ್ಳೋದೇನಿತ್ತು? ಏನೋ ಹೋಗ್ಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ನಾಯಿಗಳನ್ನ ನೋಡಿ ಭಯ ಆಯ್ತು ಅಷ್ಟೆ. ನಿಮ್ಗೆ ಭಯನಾ? ನೀವಿಲ್ಲಿ ಹೇಗ್ ಮಲ್ಕೋತೀರಾ ರಾಹುಲ್ ಅವ್ರೆ? ಯಾಕೆ ನೀವು ಮಲ್ಗಲ್ವಾ? ನಿಮ್ಮೂರ್ ಸೊಳ್ಳೆಗಳು ನಿಮ್ಮನ್ ಕಚ್ಚಲ್ವಾ? ನೀನೇನೋ ಸೊಳ್ಳೆ ಓಡಿಸೋದಕ್ಕೆ ಮದ್ದು ತಯಾರು ಮಾಡಿದ್ಯಂತಲ್ಲ, ಏನದು? ಹಾ, ಉಪ್ಪು ಕರ್ಪೂರ. ಉಪ್ಪು ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ. ಓ, ಅದೇ ಸ್ವಲ್ಪ ತಗೊಂಡ್ ಬರ್ತೀಯಾ? ಅಂದ್ರೆ ಇಲ್ಲೇ ಮಲ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಸರಿ, ಸ್ವಲ್ಪ ಇರಿ, ತರ್ತೀನಿ. ಈಗ ಬನ್ನಿ ಬನ್ನಿ, ಕಮಾನ್ ಕಮಾನ್, ಇಲ್ಲಿ 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 ಕಚ್ಚಿ ನೋಡೋಣ. ಆಹಾ, ಇಲ್ಲಿ ಕಚ್ಚಿ. ಬನ್ನಿ. ಅಯ್ಯಯ್ಯೋ, ಚಳಿ ಆಗ್ತಿದ್ಯಲ್ಲ. ಚಳಿ ಆಗ್ತಿದ್ಯಾ? ಇಲ್ಲ, ಹಾಯಾಗ ಅನಿಸ್ತಾ ಇದೆ. ಆರಾಮಾಗಿ ಮಲ್ಕೊಳ್ಳಿ. ಸಿಟಿಗೆ ಹೋದ್ಮೇಲೆ ಈ ಫಾರ್ಮುಲಾ ತಗೊಂಡು ಹೋಗಿ ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸ್ಬಿಡ್ತೀನಿ. ಯಾವ್ದಾದ್ರೂ ಫಾರ್ಮಾಸ್ಯೂಟಿಕಲ್ ಕಂಪನಿಗೆ ಪೇಟೆಂಟ್ ರೈಟ್ಸ್ ಕೊಟ್ರೆ ಆಯ್ತು, ಆಗ ನೀನು ಲಕ್ಷಾಧಿಪತಿ ಆಗ್ತೀಯಾ. ನಂಗೇನು ಅರ್ಥ ಆಗ್ತಿಲ್ಲ. ಆಮೇಲೆ ಅದೇ ಅರ್ಥ ಆಗುತ್ತೆ ಬಿಡು. ಈ ಪಚ್ಚ ಕರ್ಪೂರ ತಂದು ತುಂಬಾ ಹೆಲ್ಪ್ ಮಾಡಿದೆ ಬಿಡು. ಗಾಡ್ ಬ್ಲೆಸ್ ಯು. ಇವರೆಲ್ಲ ನಂಬರ್ 1 ಫ್ಯಾಮಿಲಿ. ಇವರೇ ನಮ್ಮಮ್ಮ. ನಾನ್ ಹೇಳ್ತೀನಿ, ವಾಗ್ದೇವ್ ಅಮ್ಮನವರು.
ಇವರು ಅರುಣ್ ಪ್ರಸಾದ್ ಮಾವ. ಇವರು ತೇಜಣ್ಣ. ಇವರು ನಿಮ್ ಅತ್ಗೆ ಇರ್ಬೇಕಲ್ವಾ? ಈ ಹುಡ್ಗಿ ನಿಮ್ ತಂಗಿನಾ? ಹಾ ಎಂಥ ತುಂಬು ಕುಟುಂಬ ನಿಮ್ದು. ನಿಮ್ಮೆಲ್ಲರನ್ನೂ ಸೇರ್ಸಿ ಮಧ್ಯದಲ್ಲಿ ದೊಡ್ಡಯ್ಯನ್ ಕೂರ್ಸಿ ಯಾವಾಗ ಫೋಟೋ ತೆಗಿತಾರೋ, ಯಾವಾಗ ನೀವೆಲ್ರೂ ದೊಡ್ಡಯ್ಯನ್ ಜೊತೆ ಇರ್ತಿರೋ. ಆ ರೀತಿ ಕನ್ಸೆಲ್ಲ ಕಾಣ್ಬೇಡ. ನಮ್ಮ ಅಮ್ಮನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ಅವ್ರಿಗೆ ನಮ್ಮ ತಾತ ಅಂದ್ರೆ, ಈ ಊರಂದ್ರೆ ತುಂಬಾನೇ ಕೋಪ. ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ. ಈ ಊರ ಹೆಸರು ಹೇಳಿದ್ರೆ, ನಮ್ಮ ತಾತನ ಹೆಸರು ಹೇಳಿದ್ರೆ ಕೂಗಾಡ್ತಾರೆ. ನಾನು ಈ ಊರಿಗೆ ಬಂದಿದ್ದೀನಿ ಅಂತ ಗೊತ್ತಾದ್ರೆ ನಮ್ಮಮ್ಮ ನನ್ನನ್ನು ಲೈಫ್ ಲಾಂಗ್ ಕ್ಷಮಿಸೋದಿಲ್ಲ ಅನ್ಸುತ್ತೆ. ನಾನು ಯಾವಾಗಲೂ ಇಲ್ಲೇ ಇರೋದಕ್ಕೆ ಬರಲಿಲ್ಲ ಅಂದರು ನನ್ನ ಗೋಲ್ಸ್ ಬೇರೆ, ನನ್ನ ಡ್ರೀಮ್ಸ್ ಬೇರೆ. ಲೈಫಲ್ಲಿ ಎಷ್ಟೋ ಸಾಧಿಸೋದಿದೆ. ತಾತ ಅಲ್ಲಿಗೆ ಬರದೇ ಇದ್ರು ನಾನಂತೂ ಅಲ್ಲಿಗೆ ಹೋಗಲೇಬೇಕಲ್ವಾ. ಸುಸ್ತಾಗಿದೆಯಾ ಅನ್ಸುತ್ತೆ, ಈಗ ಹೋಗಿ ಮಲ್ಗು. ಇಟ್ಸ್ ವೆರಿ ಅರ್ಜೆಂಟ್. ನನಗೀಗಲೇ ಅಪ್ಡೇಟ್ ಬೇಕು. ಲೈನಲ್ಲಿರ್ತೀನಿ, ನೋಡಿ ಹೇಳು. ಇಂಪಾರ್ಟೆಂಟ್ ಕಾಲ್ ಬರ್ತಿದೆ, ನಾನು ಮತ್ತೆ ಫೋನ್ ಮಾಡ್ತೀನಿ, ಫೋನ್ ಇಡು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಡಿ ಸಿ ಪ್ರಕಾಶ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಆ್ಯಂಡ್ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್ ಯಾಕೆ ಡಿ ಸಿ ಅವರೇ? ಶ್ಯಾಮಲ ಗಂಡ ಅಂತ ಕರೀದೆ, ಡಿ ಸಿ ಅಂತ ಕರೆದ್ರಲ್ವಾ, ಅದಕ್ಕೆ. ಸಂಬಂಧ ಬೆಳೆಸ್ಬೇಕು ಅನ್ಕೊಂಡಾಗ ಹೆಸರು ಅಷ್ಟು ಕೂಡ ನೆನಪಿರೋದಿಲ್ವಾ? ಮೇಡಮ್, ಅಂದ್ರೆ ನೀವು ಈ ಸಂಬಂಧಕ್ಕೆ? ಎಸ್, ನಿಮ್ ಜೊತೆ ಸಂಬಂಧ ಬೆಳೆಸೋದು ನಮಗೂ ಇಷ್ಟನೇ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾವಾಗ ಫೋನ್ ಬರುತ್ತೋ ನೀವೇನು ಹೇಳ್ತೀರೋ ಅಂತ ಎಷ್ಟು ಟೆನ್ಷನಿಂದ ವೆಯ್ಟ್ ಮಾಡ್ತಿದ್ದೆ ಗೊತ್ತಾ ಮೇಡಮ್. ಕೊನೆಗೂ ನೀವು ಒಪ್ಕೊಂಡ್ರಿ. ಈಗ ಈ ವಿಷಯನ ಶ್ಯಾಮ್ಲಾಗ್ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತಾ? ನಿಜವಾಗ್ಲೂ ಅಷ್ಟು ಸಂತೋಷ ಪಡ್ತಾಳಾ? ನಿಜವಾಗ್ಲೂ ಮೇಡಮ್, ನಿಮ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತ ನನಗಿಂತ ಹೆಚ್ಚು ಅವಳೇ ಆಸೆ ಪಟ್ಟಿರೋದು. ವೆರಿ ಗುಡ್. ಈ ಸಂಡೇ ನಮ್ಮ ಹುಡುಗಿ ನೋಡೋದಕ್ಕೆ ಬರಬಹುದಲ್ಲ? ಓಕೆ ಮೇಡಮ್, ಖಂಡಿತ. ಥ್ಯಾಂಕ್ ಯು ಮೇಡಮ್. ಇವರೇನೋ ಶ್ಯಾಮಲನ ನಂಬ್ತಿದ್ದಾರೆ. ಶ್ಯಾಮಲಂಗೆ ಮಾತ್ರ ಬೇರೆ ಉದ್ದೇಶನೇ ಇದೆ. ಕೊನೆಗೆ ಏನಾಗುತ್ತೋ ಏನೋ. ಏನಾದರೂ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಮೊದಲಿದನ್ನ ಶ್ಯಾಮಲಾಗೆ ಹೇಳಬೇಕು. ಕಂದ, ನನ್ನ ಕಾಲ ಮುಗಿತಾ ಬಂತು, ನಿಮ್ಮ ಕಾಲ ಶುರುವಾಯಿತು. ಇವತ್ತು ನಾಳೆನೋ ಉದ್ರೋಗೋ ಎಲೆ ನಾನು. ನನಗ್ಯಾಕೋ ಕಂದ ಈ ಆಸ್ತಿ ಎಲ್ಲ ನಿಂದೆ. ನಿನಗೇನ್ ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡು. ತಗೋ ಕಂದ. ಥ್ಯಾಂಕ್ ಯು ತಾತ. ಥ್ಯಾಂಕ್ ಯು ಸೋ ಮಚ್ ತಾತ. ಎಸ್ ತಾತ, ನಾನು ನಿನ್ನ ಹೊರಡ್ತೀನಿ. ಇದೆಲ್ಲ ಕನ್ಸು.
ಅಮ್ಮ ಆ ಹುಡುಗಿ ಕೂತಿರೋ ಸಮಯನ ಸರಿಯಾಗಿ ಹೇಳಿದ್ಯಾ ಅಲ್ವಾ? ಸರಿಯಾದ ಸಮಯ ಹೇಳಿದ್ದೀನಿ. ಆಹಾ, ಹುಡ್ದಾಗ ಜಾತಕ ಬರ್ಸಿರ್ಲಿಲ್ವೇನಮ್ಮ? ಇಲ್ಲ ಗುರುಗಳೇ, ದಿನ ಸಮಯ ನೆನ್ಪಿದೆ ಆದ್ರೆ ಬರ್ಸೋಕಾಗ್ಲಿಲ್ಲ. ಅಮ್ಮ ನಿನ್ ಬಿಟ್ರೆ ದೊಡ್ಡವ್ರು ಯಾರೂ ಇಲ್ವೇನಮ್ಮ? ಇಲ್ಲ ಗುರುಗಳೇ, ಇರೋದು ದೊಡ್ಡಮ್ಮ, ಈ ರಾಹುಲ್ ಅವರು. ಏನಾಯ್ತು ಪುರೋಹಿತ್ರೆ? ಆ ಸಮಯದಲ್ಲಾದ್ರೆ ಏನಾದ್ರೂ ನಷ್ಟನಾ? ನಷ್ಟನೋ ಅನಿಷ್ಟನೋ ಅಲ್ಲಮ್ಮ, ಮಗುಗೆ ಪ್ರಾಣಗಂಡಾಂತರ ಇದೆ. ಪ್ರಾಣಗಂಡಾಂತರನ? ಹಾಗಂದ್ರೆ ಏನ್ ಜ್ಯೋತಿಷಿಗಳೇ? ಪ್ರಾಣಗಂಡಾಂತರ ಅಂದ್ರೆ ಪ್ರಾಣಕ್ಕೆ ಅಪಾಯ ಅಂತ. ಇದಕ್ಕೂ ಮುಂಚೆ ಜಲಗಂಡಾಂತರ ಆಗಿರ್ಬೇಕಲ್ಲ? ಹೌದು, ಆ ಗಂಡಾಂತರ ಮುಗ್ದೋಯ್ತು ಅನ್ಕೊಂಡ್ವಿ. ಇನ್ನೂ ತೊಂದ್ರೆ ಇದೆಯಾ? ಹೌದಮ್ಮ, ಹುಟ್ಟಿದ ಗಳಿಗೆ ಸರಿಯಾಗಿಲ್ಲ. ಹುಟ್ಟಿದ ಹಾಗೆ ಮಾತೃವಿಯೋಗ ಇದೆ ಅಲ್ವಾ? ನಿಮ್ಮ ತಾಯಿಯವರು ಅವಳು ಹುಟ್ಟಿದಾಗೆ ಹೋಗ್ಬಿಟ್ರು. ಇದು ನಿಮ್ಮ ತಂದೆ ತಾಯಿ ಮಾಡಿರುವಂಥ ಪಾಪದ ಫಲ ಅಲ್ಲಮ್ಮ. ಯಾವುದೋ ತಾತ ಮುತ್ತಾತನ ಕಾಲದಿಂದ ವಂಶಕ್ಕೆ ತಗಲಿರೋ ಶಾಪನಮ್ಮ ಇದು. ನಿನ್ನ ತಂಗಿಗೆ ಮಾತ್ರ ದೋಷ ಅಂತೂ ಇದೆ. ಹಾಗನ್ಬೇಡಿ, ನಂಗೆ ಜಗತ್ತಲ್ಲಿರೋಳು ಅವಳು ಒಬ್ಳೆ. ನಾನು ಅವಳಿಗೋಸ್ಕರನೇ ಇಷ್ಟು ಧೈರ್ಯವಾಗಿ ಬದುಕ್ತಿರೋದು. ಅವಳೇ ಇಲ್ದಿದ್ರೆ ನಾನು ಬದುಕಿರಲ್ಲ. ಸರ್ಸು ಹೇಳು, ಏನಿದು ಹುಚ್ಚುಡ್ಗಿ? ಜ್ವರ ಬಂದ್ರೆ ಔಷಧಿ ಇರೋ ಹಾಗೆ ಇಂಥ ದೋಷಗಳು ಬಂದಾಗ್ಲೂ ಏನಾದ್ರೂ ಪರಿಹಾರ ಇರುತ್ತೆ. ಪೂರ್ತಿ ತಿಳ್ಕೊಳ್ದೇನೆ ಅಳ್ತಿಯಲ್ಲ, ಸುಮ್ನಿರೋ. ಪುರೋಹಿತ್ರೆ, ಇವಳ ತಂಗಿಗೆ ಪ್ರಾಣಗಂಡಾಂತರ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನೂ ಇಲ್ಲಮ್ಮ, ಶಾಂತಿ ಹೋಮ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದೇನ್ ಪೂಜೆ ಅನ್ನೋದನ್ನ ನೀವೇ ಮಾಡಿ ಜ್ಯೋತಿಷಿಗಳೇ. ಈ ಮನೆಯಿಂದ ಯಾರಾದರೂ ದಂಪತಿಗಳು ಕೂತು ಮಾಡಬೇಕು. ಒಂದು ವೇಳೆ ತಂದೆ ತಾಯಿ ಇಲ್ಲ ಅಂತಂದ್ರೆ ಅಣ್ಣ ಅದಕ್ಕೆ ಕೂತು ಮಾಡಿದ್ರೂ ಆಯ್ತು. ಜ್ಯೋತಿಷಿಗಳೇ, ನಾನ್ ಕೂತ್ಕೊಂಡು ಮಾಡ್ಬೋದಾ? ಆಗಲ್ಲಪ್ಪ, ರಕ್ತ ಸಂಬಂಧ ಇರೋರೇ ಇದನ್ನು ಕೂತು ಮಾಡಬೇಕು. ಅಂತವ್ರೇನೋ ಇದ್ದಾರೆ, ಆದ್ರೆ ಆ ಸಮಯಕ್ಕೆ ಬರ್ತಾರೋ ಇಲ್ವೋ? ಅದೇನೆ ನಿನ್ ನಾಗಮಣಿ ಅತ್ತೆ ಸುಂದ್ರಮಾವ ಇದಾರಲ್ಲ. ಹೌದೌದು, ಅವ್ರು ಮಾಡಿದ್ರೆ ಸರಿ ಹೋಗುತ್ತಾ? ಹಾ, ಸರಿ ಹೋಗುತ್ತೆ. ಸೋದರ ಮಾವ ಅತ್ತೆ ಇದ್ರೂ ಆಗತ್ತೆ. ಹೋಮಾನ ಅವ್ರ ಕೈಯಿಂದ ಮಾಡಿಸಿದ್ರು ಆಗತ್ತೆ. ಏನು ಅವರು ಮನುಷ್ಯರೇ ಅಲ್ಲ. ಅಂಥವ್ರು ಪೂಜೆ ಕೂತ್ಕೊಂಡ್ರೆ ಆ ಪೂಜೆಗೆ ವ್ಯಾಲ್ಯೂನೇ ಇರಲ್ಲ. ನೀನ್ ಸುಮ್ನಿರಪ್ಪ, ಇವಳಿಗೆ ಅಂತಿರೋದಿನ ಅವ್ರೇ ಅಲ್ವಾ? ಅವ್ರ ಕಾಲಿಗೆ ಬಿದ್ದಾದ್ರೂ ಕರ್ಕೊಂಡ್ ಬರ್ತೀನಿ. ನನ್ನ ತಂಗಿಗಿಂತ ಇದೆಲ್ಲ ಹೆಚ್ಚಾ? ಸರಿ ಪುರೋಹಿತ್ರೆ, ಅದೇನೋ ನಿಮ್ ಕೈಯಾರೇನೆ ಮಾಡ್ಕೊಡಿ. ಅವ್ರನ್ನ ಹೇಗಾದ್ರೂ ಮಾಡಿ ನಾನು ಕರ್ಕೊಂಡ್ ಬರ್ತೀನಿ ಗುರುಗಳೇ. ಒಳ್ಳೇದಮ್ಮ. ಊರಲ್ಲಿ ಎಲ್ರೂ ಕರೆಯೋದಕ್ಕೆ ಪತ್ರಿಕೆ ಹಾಕ್ಸ್ಬೇಕು. ಅದ್ರ ಮೇಲೆ ಏನ್ ಬರಿಬೇಕು ಅಂತ ನೀವೇ ಬರ್ದ್ಕೊಟ್ಬಿಡಿ ಗುರುಗಳೇ. ಆಗ್ಲಮ್ಮ. ಅಮ್ಮ, ಇದನ್ನು ತಗೊಳಮ್ಮ, ನಾನೇನು ಬರ್ತೀನಿ. ಸರ್ಸು, ಸರ್ಸು, ಯಾಕೆ ಹೀಗಿದ್ಯಾ?
ಯಾಕೆ ಕರೆದ್ರಿ ಅಂತ ಹೇಳಿ ರಾಹುಲ್. ನೀನ್ ಯಾಕೆ ಹೀಗಿದ್ಯಾ ಅಂತ ಮೊದಲು ಹೇಳು. ಆ ಜ್ಯೋತಿಷಿಗಳು ಹೇಳಿದಕ್ಕೆ ಹೆದರ್ಕೊಂಡಿದ್ಯಾ ನೀನು? ಪ್ರಾಣಕ್ಕೆ ಗಂಡಾಂತರ ಇದೆ ಅನ್ನೋ ಮಾತು ಕೇಳಿದ್ರೇನೆ ಗುಂಡ್ಗೆ ನಿಂತ ಹಾಗಾಗತ್ತೆ ರಾಹುಲ್ ಅವರೇ. ನನಗಿಂಥದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ರು ನಾನು ನಿನ್ನ ನಂಬಿಕೆಗೆ ಅಡ್ಡ ಬರೋದಿಲ್ಲ. ಶಾಂತಿ ಹೋಮ ಮಾಡಿದ್ರೆ ಚಿನ್ನಿಗೇನು ಆಗಲ್ಲ ಅಂತ ಹೇಳಿದ್ರಲ್ಲ, ಇನ್ಯಾಕೆ ಹೆದರ್ಕೋತಾ ಇದೆಯಾ? ಸರ್ಸು, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಅದೇನೇ ಇದ್ರೂ ನಾನು ನೋಡ್ಕೋತೀನಿ. ಇಲ್ಲಿ ನೋಡು, ನಾನು ಜ್ಯೋತಿಷಿಗಳನ್ನ ಡ್ರಾಪ್ ಮಾಡಿ ಹೋಮಕ್ಕೆ ಬೇಕಾಗಿರೋ ಪೂಜೆ ಸಾಮಗ್ರಿಗಳನ್ನ ಲಿಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ಇನ್ವಿಟೇಷನ್ಸ್ನು ಕೂಡ ಬೇಗ ಪ್ರಿಂಟ್ ಮಾಡಿಸ್ತೀನಿ. ಸರ್ಸು, ನೀನು ರೆಡಿಯಾಗಿ ಬಂದರೆ ಹೋಗೋಣ. ಏನು ಸರ್ಸು ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ರೆಡಿ ಆಗ್ಬಿಟ್ ಬಾ. ಇದಕ್ಕೆಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೋ. ಇಲ್ಲೊಬ್ಳು ಮನುಷ್ಯ ನಿಂತಿದ್ದೀನಿ, ಏನೋ ಮಾತಾಡೋಕೆ ಟ್ರೈ ಮಾಡ್ತಿದ್ದಾಳೆ ಅನ್ನೋದು ಸ್ವಲ್ಪನೂ ಅರ್ಥ ಆಗಲ್ವ ಈ ಮನುಷ್ಯನಿಗೆ? ಇಷ್ಟಕ್ಕೂ ಸೀರಿಯಸ್ ಆಗಿ ಬರೀತಾ ಇರೋಂಥ ವಿಷಯ ಅಂಥದ್ದೇನಿದೆ? ಇದನ್ನೆಲ್ಲ ಬರಿಬೇಕಾಗಿರೋ ವಯಸ್ಸಿನಲ್ಲೇ ಬರ್ದಿದ್ದಿದ್ರೆ ಮಿನಿಮಮ್ IAS ಆದ್ರೂ ಆಗಿರ್ತಿತ್ತು. ಈಗ ಇವ್ರ ಹತ್ರ ಹೇಗೆ ಮಾತಾಡೋದು? ಏಕದಂತನ ಮಧ್ಯೆ ನಿಲ್ಲಿಸಿ ಮಾತಾಡೋಣ ಅಂದ್ರೆ ಬೇರೆಯವ್ರ ಎದುರಿಗೆ ಮಾತಾಡೋಂಥ ವಿಷಯ ಅಲ್ವಲ್ಲ ಇದು. ಏನ್ ಮಾಡೋದು? ಅಕ್ಕ, ಒಂದ್ ನಿಮಿಷ ಇಲ್ವಾ? ಏನ್ ವಾಗ್ದೇವಿ? ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಕ್ಕ. ಅಕ್ಕ, ಒಂದ್ ನಿಮಿಷ ಇರೋದಕ್ಕೆ ಹೇಳು. ಮಾತಾಡ್ಬೇಕು ಅಂತ ನಾನು ಹೇಳ್ತಿದ್ದೀನಿ ತಾನೆ? ಬಾವಾ, ಒಂದ್ ನಿಮಿಷ. ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಾಗ ನೀವಿಬ್ಬರೇ ಏನೋ ಮಾತಾಡ್ತೀರೇನೋ ಅನ್ಕೊಂಡೆ ಅದಕ್ಕೆ ಅಮ್ಮ. ಮಧ್ಯದಲ್ಲಿ ನಾನು ಯಾಕಂತ ಹೊರಟ್ಬಿಟ್ಟೆ. ಹೇಳಿ. ನಾನು ಕೂಡ ಆ ವಿಷಯ ಹೇಳೋಕೆ ಬಂದೆ ಅಕ್ಕ. ಇಷ್ಟ ಇಲ್ದಿರೋ ಹಾಗೆ ಮಾತಾಡೋದು, ನಾನು ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಎದ್ದು ಹೋಗೋದು, ನಮ್ಮ ಮಾತಿನ ಮಧ್ಯೆ ಯಾರೋ ಇರೋದು, ಇದೆಲ್ಲಕ್ಕಿಂತ ಮುಖ ಕೊಟ್ಟು ಮಾತಾಡೋದು ಒಳ್ಳೇದಕ್ಕ. ಮನಸ್ತಾಪನೆಲ್ಲ ಪಕ್ಕಕ್ಕಿಟ್ಟು ಅಡೆತಡೆ ಎಲ್ಲ ದೂರ ಮಾಡಿ ಒಬ್ರಿಗೊಬ್ರು ಮನಸ್ ಬಿಚ್ಚಿ ಮಾತಾಡ್ಕೋತೀರಾ ಅಂದ್ರೆ ಬೇಡ ಅಂತ ಯಾರು ಹೇಳ್ತಾರೆ ವಾಗ್ದೇವಿ? ಬೇಕು ಅಂತನೂ ಅನ್ಕೊಳ್ತಿಲ್ವಲ್ಲ ಅಕ್ಕ. ಇಷ್ಟ ಇಲ್ದಿರೋ ಕೆಲ್ಸನ ಮಾಡಿ ಅಂತ ನಾನೇನು ಬಲವಂತ ಮಾಡ್ತಿಲ್ಲ ಅಕ್ಕ. ಹೇಳ್ಬೇಕಾದ ವಿಷಯ ಇಷ್ಟೇ. ನವ್ಯನ ನೋಡಕ್ ಬರ್ತಾ ಇದ್ದಾರಲ್ಲ, ಅವ್ರಿಗೆಲ್ರ ಮುಂದೆ ಈ ಗಲಾಟೆ, ಈ ಅಪಾರ್ಥಗಳೆಲ್ಲ ಹೀಗೇ ನಡೀತಾ ಇದ್ರೆ ಅವ್ರ ಎದುರಿಗೆ ನಾವು ಎಷ್ಟು ಚೀಪ್ ಆಗ್ಬಿಡ್ತೀವಿ. ಮುಖ್ಯವಾಗಿ ಆ ಶ್ಯಾಮಲನ ಮುಂದೆ ತಲೆ ತಗ್ಸಿ ನಿಲ್ಬೇಕಾಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಶ್ಯಾಮಲನ ಮುಂದೆ ತಲೆ ಎತ್ಕೊಂಡು 10 ಮೆಟ್ಲು ಎತ್ತರದಲ್ಲಿರೋ ನಾನು ಈ ಒಂದೇ ಒಂದು ವಿಷಯದಲ್ಲಿ ತಲೆ ತಗ್ಸೋಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾಳೆ ನವ್ಯ ಸೊಸೆಯಾಗಿ ಆ ಮನೆಗೆ ಹೋದ ಮೇಲೂ ಕೂಡ ನಮ್ ಈ ಗಲಾಟೆಗಳು ಅವಳ ಮೇಲೆ ಕೆಟ್ಟ ಪ್ರಭಾವನ ಬೀರಬಹುದು. ಆ ಕಾರಣಕ್ಕೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಳ್ಳೆ ರೀತಿಲಿ ಅನ್ಯೋನ್ಯವಾಗಿರೋ ಗಂಡ ಹೆಂಡ್ತಿ ತರ ಅವ್ರ ಮುಂದೆ ಇದ್ರೆ ಮರ್ಯಾದೆ ಉಳಿಯುತ್ತೆ.